ನಮಸ್ಕಾರ ವೀಕ್ಷಕರೇ, ಸ್ವಾಗತ. ಸೊ ಇಲ್ಲಿ ನಿಮಗೆ ಒಂದು ಹೊಸ ಪ್ರಾಬ್ಲಮ್ ತೊಗೊಂಡು ಬಂದಿತ್ತು, ಒಂದು ಎಕ್ಸೆಲ್ ಟಿಪ್ ಕಲ್ಸೋಕ್ಕೆ. ಎಕ್ಸಾಂಪಲ್, ನಿಮ್ಮ ಹತ್ರ ಈ ಥರ ಡೇಟಾ ಇದೆ ಅಂದ್ಕೊಳ್ಳಿ. ಎಂಪ್ಲಾಯ್ ಡೇಟಾ ಮತ್ತು ಜನವರಿ 1 ಜನವರಿ 31 ತನಕ ಎಂಪ್ಲಾಯೀಸು ಯಾವ್ಯಾವ ದಿನ ಲೀವ್ ತೊಗೊಂಡಿದ್ದಾರೆ ಅಂತ ಇಲ್ಲಿ ಡೇಟಾ ಮೆನ್ಷನ್ ಆಗಿದೆ. ಸೊ ಇದರಲ್ಲಿ ಸಿಂಪಲ್ ವೇ, ನೀವು ಈಗ ಪ್ರತಿಯೊಂದು ಎಂಪ್ಲಾಯಿ ಎಷ್ಟು ಲೀವ್ಸ್ ತೊಗೊಂಡಿದ್ದಾನೆ ಪರ್ ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೀವು ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ. ಇಫ್ ಕಂಡೀಷನ್ಸ್ ಯೂಸ್ ಮಾಡ್ಬೋದು. ಸೊ ಬೆಟರ್ ಆಗಿರೋ ಆಪ್ಷನ್ ಎಕ್ಸೆಲ್ ಒಂದು ಟಿಪ್ ಒಂದು ನಾನು ಕಲಿಸ್ತೀನಿ ನಿಮಗೆ ಇವತ್ತು. ಸೊ ನೀವು ಏನು ಮಾಡ್ಬೇಕಂತಂದರೆ, ಈ ಫಸ್ಟ್ ಕಾಲಮ್ ಬಿಟ್ಬಿಡಿ, ಯಾವ ಡೇಟಾ ನೀವು ಅನಲೈಸ್ ಮಾಡಬೇಕಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ನೀವು ಸೆಲೆಕ್ಟ್ ಮಾಡ್ಕೋತೀರಾ, ಇದು ನಿಮ್ಮದು ಲೀವ್ ಡೇಟಾ. ಸೊ ಇದರಲ್ಲಿ ರೈಟ್ ಆ್ಯಂಡ್ ಬಾಟಮ್ ನೀವು ಚೆಕ್ ಮಾಡಿದ್ರೆ ಕ್ವಿಕ್ ಅನಾಲಿಸಿಸ್ ಅಂತ ಬರುತ್ತೆ, ಅಥವಾ ಇದನ್ನು ಕಂಟ್ರೋಲ್ ಕ್ಯೂ ಅಂತಾನು ತಿಳ್ಕೊಬೋದು. ಸೊ ಇದರಲ್ಲಿ ಹೋದರೆ ತುಂಬ ಆಪ್ಷನ್ಸ್ ಇದೆ: ಫಾರ್ಮ್ಯಾಟಿಂಗ್, ಚಾರ್ಟ್ಸ್, ಟೋಟಲ್ಸ್, ಟೇಬಲ್ಸ್, ಸ್ಪಾರ್ಕ್ಲೈನ್ಸ್ ಅಂತ. ಸೊ ಟೋಟಲ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ನಿಮಗೆ ರೋ ಕೌಂಟ್ ಮತ್ತು ಕಾಲಮ್ ಕೌಂಟ್ ಅಂತ ಒಂದು ಆಪ್ಷನ್ ಇದೆ. ನೀವು ಇದನ್ನು ಕಾಲಮ್ ಕೌಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪ್ರತಿಯೊಂದು ಎಂಪ್ಲಾಯಿನೂ ಎಷ್ಟು ಲೀವ್ ತೊಗೊಂಡಿದ್ದಾರೆ ಅಂತ ಇಲ್ಲಿ ನೀವು ತಿಳ್ಕೊಬೋದು. ಸೊ ನೀವು ಮ್ಯಾನ್ಯಲ್ ಆಗಿ ಚೆಕ್ ಮಾಡಿ. ಈಗ 1 2 3 4 5 6 7 8 9 10 11 ಡೇಸ್ ಲೀವ್ ತೊಗೊಂಡಿದ್ದಾರೆ ಆರವ್ ಶರ್ಮಾ ಅನ್ನೋ ಎಂಪ್ಲಾಯ್. ಸೊ ಇಲ್ಲಿ ಒಂದು ನೀವು ಜ್ಞಾಪಕನಲ್ಲಿ ಇಟ್ಕೋಬೇಕು, ಇದೇನು ಆ್ಯಕ್ಚುಲಿ ಕೌಂಟ್ ಮಾಡತ್ತೆ ಅಂತಂದರೆ, ಯಾವ ಸೆಲ್ ವ್ಯಾಲ್ಯೂ ಏನಾದರೂ ಒಂದು ಡೇಟಾ ಇದೆಯಾ ಅಂತ ಆ್ಯಕ್ಚುಲಿ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ. ಎಕ್ಸಾಂಪಲ್, ಈಗ ನೀವು ಇಲ್ಲಿ ಯಾವುದೋ ಡೇಟಾನ ಎಕ್ಸಾಂಪಲ್ ನೀವು ಫಿಲ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಏನೋ ಒಂದು ವ್ಯಾಲ್ಯೂ ಬರೀತೀರಾ, ಜಿ ಅಂತ ಬರೀತೀರಾ, ಪ್ರೆಸೆಂಟ್ ಅಂತ ಬರೀತೀರಾ ಅಂದ್ಕೊಳ್ಳಿ. ಅವಾಗ ಆ್ಯಕ್ಚುಲಿ ಇದೂ ಲೀವ್ ಅಂತ ಕೌಂಟ್ ಆಗುತ್ತೆ. ಸೊ ಹಂಗೆ ನೀವು ಮಾಡೋಕ್ಕಾಗಲ್ಲ. ಸೊ ಈ ಫಂಕ್ಷನ್ ಯಾವಾಗ ಯೂಸ್ ಮಾಡ್ಬೋದು ಅಂತಂದರೆ, ಉಳಿದಿದ್ದೆಲ್ಲ ಸೆಲ್ ವ್ಯಾಲ್ಯೂಸ್ ಬ್ಲ್ಯಾಂಕ್ ಇರ್ತವೆ, ಮತ್ತು ಯಾವ ಸೆಲ್ ವ್ಯಾಲ್ಯೂಸು ಡೇಟಾಯಿಂದ ಫಿಲ್ ಆಗಿರುತ್ತೆ ಅದು ಕೌಂಟ್ ತೊಗೊಳುತ್ತೆ. ಸೊ ನೀವು ಈಗ ಲೀವ್ ಡೇಟಾ ಹಿಂಗೆ ಮೆನ್ಷನ್ ಮಾಡಬೇಕಂದ್ರೆ ಇದನ್ನೆಲ್ಲ ನೀವು ಬ್ಲ್ಯಾಂಕ್ ಅಂತ ಬಿಡಬೇಕಾಗತ್ತೆ. ಸೊ ಇದು ಒಂದು ವೆರಿ ಗುಡ್ ಎಕ್ಸೆಲ್ ಟಿಪ್ಪು. ಇದು ಕೌಂಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನೊಮ್ಮೆ ನಿಮಗೆ ರಿಪೀಟ್ ಮಾಡಿ ತೋರಿಸ್ತೇನೆ. ಸೊ ಡೇಟಾನ ಸೆಲೆಕ್ಟ್ ಮಾಡಿ, ಕ್ವಿಕ್ ಅನಾಲಿಸಿಸ್, ಟೋಟಲ್ಸ್,